ಮೋಸ ದ್ರೋಹ ಮಾಡಿರ್ತಕ್ಕಂಥ ಯಾವುದು ಅದೇ ದಲಿತ ಸಮುದಾಯಗಳಿಗೆ ಇವತ್ತು ಮೋಸ ಮಾಡ್ತಾ ಇರ್ತಕ್ಕಂಥದ್ದು. ಹೇಗೆ ಮಾಡಿದ್ದಾರೆ? ಮಾನ್ಯ ಮಹೇಶ್ ಅಣ್ಣ ಮುನಿಸ್ವಾಮಿ ಅವರು ಹೇಳಿದರು, ಮಂಜು ಅವರು ಹೇಳಿದರು, SCP TSP ಹಣ ಯಾವುದೇ ಕಾರಣಕ್ಕೂ SCP TSP ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ನಾಡಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಂದು ಅಭ್ಯುದಯಕ್ಕೆ ರಾಜೀನಾಮೆ ಕೊಟ್ಟರು. ಯಾವ ಹಣ ಇದು? ಈ ನಾಡಿನಲ್ಲಿರ್ತಕ್ಕಂಥ ದಲಿತರ ಮಕ್ಕಳಿಗೆ ಅಭಿವೃದ್ಧಿ ಆಗಬೇಕು, ಒಳ್ಳೆ ಶಿಕ್ಷಣ ಕೊಡಬೇಕು, ಅವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಮತ್ತೊಂದು ಕಡೆ ದೋಚ್ತಾರೆ. ಎಲ್ಲೋಯ್ತು ಹಣ ಇದು? ಎಲ್ಲೋಯ್ತು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಕದ ಆಂಧ್ರ ಪ್ರದೇಶಕ್ಕೆ ತಗೊಂಡು ತೆಲಂಗಾಣ ತಗೊಂಡೋಗಿ ಅಲ್ಲಿ ಯಾವ ಕಂಪ್ನಿಗಳು ಅಸ್ತಿತ್ವನೇ ಇರಲಿಲ್ಲ ಅಂಥ ಕಂಪ್ನೀಸ್ಗಳೆಲ್ಲ ಅಕೌಂಟ್ ಓಪನ್ ಮಾಡಿ 187 ಕೋಟಿ ಅಲ್ಲಿಗೆ ಹಣ ವರ್ಗಾವಣೆ ಮಾಡ್ತಾರೆ. ಅಲ್ಲಿಂದ 900 ಜನ ಅಕೌಂಟ್ಗಳು ಓಪನ್ ಮಾಡ್ತಾರೆ. ಆ ತೆಲಂಗಾಣದಲ್ಲೇ ಕರ್ನಾಟಕದಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ BJPಗೆ ಅಂತೇಳಿ ತೆಲಂಗಾಣದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರನೇ ಇದೆ. ಅಲ್ಲಿ 10 ಕಂಪ್ನಿ ಅಕೌಂಟ್ ಓಪನ್ ಮಾಡಿ ದುಡ್ಡು ಜಮಾ ಆಗುತ್ತೆ. ಅಲ್ಲಿಂದ ಸುಮಾರು 800-900 ಅಕೌಂಟು ಓಪನ್ ಮಾಡಿ ಅಲ್ಲಿಗೆ ಹಣ ವರ್ಗಾವಣೆ ಮಾಡಿ ಅಲ್ಲಿಂದ ದುಡ್ಡು ಡ್ರಾ ಮಾಡಿ ಲೋಕಸಭಾ ಚುನಾವಣೆ ನಡೆಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥ, ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು. ಮೂರನೇದು ಮೂಡ ಬಗ್ಗೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರು ಧರ್ಮಪತ್ನಿ 14 ನಿವೇಶನಗಳನ್ನು ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ. ಅಷ್ಟಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ನಾವು ಮೂರ್ಖರಲ್ಲ. 14 ನಿವೇಶನಗಳನ್ನು ಯಾವ ಮೈಸೂರು ಭಾಗದ ಬಡವರಿಗೆ ಮೀಸಲು ಕೊಡಬೇಕಾಗಿತ್ತೋ, ದಕ್ಕಬೇಕಾಗಿತ್ತೋ, ಅದ್ರ ಜೊತೆಗೆ ಸಾವಿರಾರು ನಿವೇಶನಗಳನ್ನು ಇವತ್ತು ಲೂಟಿ ಹೊಡೆದಿರ್ತಕ್ಕಂಥದ್ದು. ಸುಮಾರು 4-5 ಸಾವಿರ ಕೋಟಿ ದೊಡ್ಡ ಹಗರಣ, ಮೈಸೂರಿನ ಮೂಡ ಹಗರಣ. ಸೊ ಒಟ್ಟಾರೆಯಾಗಿ ಪ್ರಕರಣ ಏನು ನೋಡ್ತಾ ಇದ್ದೀರಿ, ಕಳೆದ 16 ತಿಂಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಹಿಂದ ಹೆಸರು ಹೇಳ್ಕೊಂಡು ಬಂದಿದೆ. ಅದೇ ಅಹಿಂದ ಸಮುದಾಯಗಳಿಗೆ ಇವತ್ತು ಮೋಸ ಮಾಡಿರ್ತಕ್ಕಂಥದ್ದು. ಪಾಪ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಶಿವಮೊಗ್ಗದಲ್ಲಿ ಲೆಕ್ಕಾಧಿಕಾರಿ, ಒಬ್ಬ ದಲಿತ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇಂಥ ದೊಡ್ಡ ಹಗರಣ ಆಗಿದೆ, ನನ್ನ ತಲೆ ಮೇಲೆ ಹಾಕಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆತ್ಮಹತ್ಯೆ ಮಾಡ್ಕೊಂಡ ನಂತರದಲ್ಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಮೊನ್ನೆ ದಿನ ಯಾದಗಿರಿನಲ್ಲಿ PSI ಒಬ್ಬ ದಲಿತ ಸಮುದಾಯದವರು ಯಾಕೆ ತೀರ್ಕೊಂಡು, ಯಾಕೆ ಆತ್ಮಹತ್ಯೆ ಮಾಡಿಕೊಂಡ? ಆಡಳಿತ ಪಕ್ಷದ ಯಾದಗಿರಿಯ ಶಾಸಕ ಏನಿದ್ದಾನೆ, ಕಾಂಗ್ರೆಸ್ ಶಾಸಕ, ಬಲವಂತ ಮಾಡಿ 40 ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿ ಯಾವಾಗ ಅವನ ಕೆಲಸನೂ ಆಗಲಿಲ್ಲ, ಪಾಪ ಸಾಲ ಮಾಡ್ಕೊಂಡಿದ್ದ. ಇವತ್ತು ಹಣವನ್ನು ಕೂಡ ಹಿಂದಿರುಗಿಸೋಕ್ಕೆ ಸಾಧ್ಯ ಆಗದೇನೆ ಆ ಒಬ್ಬ PSI ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇದು ನಿಜವಾಗ್ಲೂ ಕೂಡ ದಲಿತರ ಬಗ್ಗೆ, ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿ ಇದ್ದಂಥ ಸಿದ್ದರಾಮಯ್ಯನವರೇ ಆಗಿದ್ದಿದ್ರೆ, ಯಾವ ಸಿದ್ದರಾಮಯ್ಯನವರ ಕಾಳಜಿ ಅಧಿಕಾರಕ್ಕೆ ಬರುವ ಮುನ್ನ ಇತ್ತು ಅಹಿಂದ ಬಗ್ಗೆ, ಆ ಕಾಳಜಿ ಇವತ್ತು ಉಳ್ಕೊಂಡಿಲ್ಲ. ಇವತ್ತು ಸಮಾಜವಾದಿ ಮುಖವಾಡವನ್ನು ಹೊತ್ತದಂಥ ಸಿದ್ದರಾಮಯ್ಯನವರ ಮುಖವಾಡ ಇವತ್ತು ಸಂಪೂರ್ಣವಾಗಿ ಕಳಚಿ ಬಿದ್ದಿರತಕ್ಕಂಥದ್ದು. ಚುನಾವಣೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗ್ತಾರೆ. ಚುನಾವಣೆ ಬಂದಾಗ BJPಯವರು ಅಂದರೆ ಬಾಬಾ ಸಾಹೇಬ್ ಸಂವಿಧಾನ ವಿರೋಧಿಗಳು ಅಂತ ಹೇಳ್ತಾರೆ. ತಮಗೆ ಗೊತ್ತಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು 2 ಬಾರಿ ಲೋಕಸಭಾ ಚುನಾವಣೆ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷದವರು. ಅಷ್ಟೇ ಅಲ್ಲ, ಅಂಬೇಡ್ಕರ್ ಬಗ್ಗೆ ಎಷ್ಟು ಅವ್ರಿಗೆ ಆಕ್ರೋಶ ಇತ್ತು ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ 6 ಅಡಿ 3 ಅಡಿ ಜಾಗನೂ ಕೊಡಲಿಲ್ಲ ಡೆಲ್ಲಿನಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ. ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಕ್ಕಂಥ ಯಾವುದೇ ಯೋಗ್ಯತೆ ನೈತಿಕತೆ ಉಳಿಸ್ಕೊಂಡಿಲ್ಲ. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಚಪ್ಪಳ ಬೇಡ ನನಗೆ, ಏನು ದುರಂತ ನಮ್ಮ ರಾಜ್ಯದ್ದು ಅಂತ ಹೇಳಿದ್ರೆ, ನಾನು ಮತ್ತೊಮ್ಮೆ ಹೇಳ್ತೀನಿ, ಚುನಾವಣೆ ಇಲ್ಲ ಇವತ್ತು. ದುರಂತ ಏನಪ್ಪ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದವರು ಒಂದು ಸುಳ್ಳನ್ನು 100 ಬಾರಿ ಹೇಳಿ ಅದೇ ಸತ್ಯ ಅಂತೇಳಿ ಅದನ್ನು ಮಾಡೋದ್ರಲ್ಲಿ ನಿಸ್ಸೀಮರಿದ್ದಾರೆ. ಎರಡನೇದು, ನಮ್ಮಿಂದನೂ ತಪ್ಪಾಗಿದೆ. ನಾವು ಕೂಡ ಇನ್ನೂ ಹೆಚ್ಚು ನಮ್ಮ ದಲಿತ ಸಮುದಾಯಗಳಿಗೆ ಹತ್ತಿರ ಹೋಗ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ಅದರಲ್ಲೂ ಕೂಡ ನಾವು ವಿಫಲರಾಗಿದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಮಾಡೋಣ. ಆದರೆ ಇವತ್ತು ನಾವು ಧ್ವನಿ ಎತ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ನಾಡಿನಲ್ಲಿರ್ತಕ್ಕಂಥ ದೀನ ದಲಿತರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ, ಹಣ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿದ್ದಾರೆ, ಅಂಥ ಸಮುದಾಯಗಳಿಗೆ ಹಣವನ್ನು ವಾಪಸ್ ತರಬೇಕು. ಆ ಅಭಿವೃದ್ಧಿಗೆ ವಾಪಸ್ ಹಣ ಹೋಗಬೇಕು. ಜೊತೆಲಿ ಯಾರು ತಪ್ಪಿತಸ್ಥರಿದ್ದಾರೆ, ಮುಖ್ಯಮಂತ್ರಿಗಳು ಇರಲಿ ಯಾವರೇ ಇರಲಿ, ಇವತ್ತು ಅವರಿಗೆ ಸರಿಯಾದಂಥ ಶಿಕ್ಷೆ ಆಗಲೇಬೇಕು. ಆಗ ಮಾತ್ರ ಮುಂದಿನ ದಿನಗಳಲ್ಲಿ
ನಮ್ಮ ದಲಿತರಿಗೆ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು 1 ರೂಪಾಯಿ ಕೂಡ ಹೊಡೆಯೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಲ್ಲ ಅವಾಗ ಮಾತ್ರ ಬುದ್ಧಿ ಬರ್ತದೆ, ಇವರು ಶಿಕ್ಷೆ ಸಿಕ್ಕಾಗ ಮಾತ್ರ ಬುದ್ಧಿ ಬರ್ತಕ್ಕಂಥದ್ದು. ಹಾಗಾಗಿನೇ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನಾನು ಈ ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ನಾನು ನಿಮ್ಮ ಎಲ್ಲರಲ್ಲೂ ಕೂಡ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಧ್ವನಿಯಾಗಿ ನಾವು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೀವು ಯಾವಾಗ ಧ್ವನಿ ಎತ್ತಲಿಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳು ಸಂಘಟನೆಗಳು ಯಾವಾಗ ಧ್ವನಿ ಎತ್ತಲಿಲ್ಲ, ಅನಿವಾರ್ಯವಾಗಿ ಇಲ್ಲಪ್ಪ ಪಾಪ ಅವ್ರು ಮುಗಿದ್ರಿದ್ದಾರೆ, ಆದರೆ ಅವ್ರಿಗೆ ಅನ್ಯಾಯ ಆಗಬಾರ್ದು, ನಾವೊಂದು ವಿರೋಧ ಪಕ್ಷವಾಗಿ ನಾವು BJPಯಲ್ಲಿ JDS ಅಲ್ಲಿ ನಮಗೆ ದೇವ್ರು ಮೆಚ್ಚೋದಿಲ್ಲ ಅಂತ ಅನ್ಯಾಯವನ್ನು ನೋಡ್ತಾ ಕೂತ್ಕೊಂಡ್ರೆ ಅಂತೇಳಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಈ ಹೋರಾಟಕ್ಕೆ ತಮ್ಮ ಬೆಂಬಲ ಸಂಪೂರ್ಣವಾಗಿರಬೇಕು. 10ನೇ ತಾರೀಕು ನಾಡಿದ್ದು ಶನಿವಾರ ಮೈಸೂರಿನಲ್ಲಿ ಬೆಳಗ್ಗೆ 10 ಸುಮಾರು 1 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲೆಲ್ಲ ಇವತ್ತು ಈ ಸರ್ಕಾರದ ವಿರುದ್ಧ ಆಕ್ರೋಶನ ಪಡಿಸಿದ್ದಾರೆ. ರಾಜ್ಯದ ಮೂಲೆಗಳಿಂದ ಬರ್ತಾ ಇದ್ದಾರೆ. ಹಾಗಾಗಿ ಅವತ್ತು ತಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು, ನಮಗೆ ಶಕ್ತಿಯನ್ನು ತುಂಬಬೇಕು. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾವು ದೇವ್ರ ಮೆಚ್ಚೋ ರೀತಿಯಲ್ಲಿ ನಮ್ಮ ಇವತ್ತು ದಲಿತ ಸಮುದಾಯಗಳ ಪರವಾಗಿ ಇವತ್ತು ಕೂಡ ಧ್ವನಿ ಎತ್ತಿದ್ದೇವೆ, ಮುಂದೂ ಕೂಡ ಧ್ವನಿ ಎತ್ತೇವೆ. ನಿಮ್ಮ ಜೊತೆಯಲ್ಲಿ ನಾವು ಹೆಗಲು ಕೊಟ್ಟು ದುಡಿತೇವೆ ಅನ್ನೋ ಭರವಸೆನ ಕೊಡ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ದಲಿತ ಮುಖಂಡರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಬಂದರೆ ಅವರು ಕೂಡ ಸ್ವಾಗತ ಕೊಡ್ತಾರೆ. ಎಲ್ಲ ಬೆಂಬಲ ಕೊಡಿಯಪ್ಪ ದಯವಿಟ್ಟು.